ಸರ್ ಬಿಹಾರ ಎಕ್ಸಿಟ್ ಪೋಲ್ ಬಂದಿದೆ ಸರ್. ಎಕ್ಸಿಟ್ ಪೋಲು ಮೈತ್ರಿಕೂಟಕ್ಕೆ ಮಹಾಗಠಬಂಧನ್ಗೆ ಸಾಕಷ್ಟು ಹಿನ್ನಡೆ ತರುತ್ತೆ, ಎನ್ಡಿಎ ಕೂಟಕ್ಕೆ ಗೆಲುವಾಗುತ್ತೆ ಅನ್ನೋ ಬಹುತೇಕ ಎಲ್ಲ ಇದು ಕೂಡ ಕೊಟ್ಟಿದ್ದಾರೆ ಸರ್. ನೋಡಪ್ಪ, ಎಕ್ಸಿಟ್ ಪೋಲ್ ಬಗ್ಗೆ ನನಗೆ ಯಾವತ್ತೂ ನಂಬಿಕೆ ಇಲ್ಲ. ನಾನು ಯಾವತ್ತೂ ನನಗೆ ಎಕ್ಸಿಟ್ ಪೋಲ್ ನಮ್ಮ ಪರ ತೋರಿಸಿದ್ರು ನಾನು ಒಪ್ಪಿಲ್ಲ. ತಟ್ಟೆ ಮರ ಏಟು ಹೆಂಗೆ ಅಂತ ಹೇಳಕ್ಕಾಗಲ್ಲ. ರಿಸಲ್ಟ್ ಬರಲಿ. ನಮ್ಮ ಸ್ಟೇಟ್ ಅಲ್ಲೂ ಬಹಳ ಎಕ್ಸಿಟ್ ಪೋಲ್ ನೀವು ಯಾರು ನಾವು ಬರ್ತೀವಿ ಅಂತ ಬರ್ತಿರ್ಲಿಲ್ಲ. ನಾನು ಮಾತ್ರ ನನ್ನ ನಂಬರ್ ಹಿಡ್ಕೊಂಡು ಬಂದಿದೆ. ಬೈ ಎಲೆಕ್ಷನ್ ಅಲ್ಲೂ ಅಷ್ಟೇ ಬರ್ಕೊಳ್ಳಿ 3 ಅಂತ ಹೇಳಿದ್ದೆ. ಸೊ ಹಂಗೆ ಯಾರು ಮಾತಾಡಿಲ್ಲ. ಬಿಡಿ, ಅದ್ರ ಪಾಡೋದು ಅವ್ರೇನೋ ಹೇಳ್ಕೊಡಿರ್ತಾರೆ. ಜನ ಏನು ನಮ್ಗೆ ನಂಬರ್ ಕೊಡ್ತಾರೆ, ಏನ್ ಆಶೀರ್ವಾದ ಮಾಡ್ತಾರೆ, ಗೆಲ್ತಾರೆ, ಸೋಲ್ತಾರೆ, ಅವೆಲ್ಲ ನಡೀತಾ ಇರ್ತದೆ. ಯಾರು ಸೋತಿಲ್ಲ, ಯಾರು ಗೆದ್ದಿಲ್ಲ, ಎಲ್ಲರೂ ಸೋತವ್ರೆ, ಎಲ್ಲರೂ ಗೆದ್ದಿರೋದು. ಬಿಹಾರದ ಚುನಾವಣೆ ಫಲಿತಾಂಶ ರಾಜ್ಯದ ರಾಜಕಾರಣ ಮೇಲೆ ಪರಿಣಾಮ ಬೀರುತ್ತೆ ಅಂತ ಅನ್ನೋ ಕಾರಣಕ್ಕೋಸ್ಕರ ಒಂದಷ್ಟು ಚರ್ಚೆಗಳು ನಡೀತಾರೆ. ಯಾವ ಚರ್ಚೆನೂ ಬೇಡ, ಯಾವ ಪರಿಣಾಮನೂ ಬೀರಲ್ಲ. ಕರ್ನಾಟಕ ಈಸ್ ಎ ಲೀಡರ್ ಆಫ್ ಡೆವಲಪ್ಮೆಂಟ್, ಎ ಲೀಡರ್ ಆಫ್ ಸೋಷಿಯಲ್ ಚೇಂಜ್. ಸಾಮಾಜಿಕ ಬದಲಾವಣೆಗೆ, ಆರ್ಥಿಕ ಬದಲಾವಣೆಗೆ, ಆಡಳಿತಕ್ಕೆ ನಮ್ಮದೇ ಆದಂತ ಒಂದು ಶಿಸ್ತಿನ ಬದ್ಧತೆಯ ಸರ್ಕಾರ ಇದೆ.